ಗಿಲ್ಲಿ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಬೀಗ ಹಾಕೊಂಡು ಯಾವತ್ತೋ ಬರ್ಬೇಕಾಯ್ತು. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 100 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಲೈವ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ವಿಚಾರ ನಡೀತಿದೆ. ಸೊ ನಾನು ಇದಕ್ಕೂ ಮುಂಚೆ ಹೇಳ್ದಂಗೆ 2 ತಂಡ ವಿಭಜನೆ ಆಗಿದೆ. ಅದರಲ್ಲಿ ಗಿಲ್ಲಿ ತಂಡ ಮತ್ತೆ ಅಶ್ವಿನಿ ತಂಡ. ಗಿಲ್ಲಿ ತಂಡದವರು 2 ಟಾಸ್ಕ್ ಅಲ್ಲಿ ಗೆದ್ದು ಮುನ್ನಡೆ ಸಾಧಿಸಿದ್ದಾರೆ. ಆದ್ರೆ ಇವಾಗ ಏನು ಅಂತ ಹೇಳಿದ್ರೆ, ಅಶ್ವಿನಿ ಅವ್ರ ತಂಡವರು ಕೂಡ ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡೋದು ಅಲ್ಲಿ ಗೆದ್ದಿದ್ದಾರೆ. ಅದು ಯಾರು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿ ಕೆಲವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಏನು ಅಂತ ಹೇಳಿದ್ರೆ, ರಜತ್ ಅವರು ಇಡೀ ಮನೆಗೆ ಒಂದು ಕ್ಲಾಸ್ ತಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲರೂ ಸೇರಿ ಮನೆ ವಿಲನ್ ಅಂತ ಹೇಳ್ಬಿಟ್ಟು ಜಾಸ್ತಿ ಮೆಣಸಿನಕಾಯಿ ಹಾರ ಹಾಕಿದ್ದಾರೆ. ಆ ಕ್ಲಾಸ್ ನೋಡಕ್ಕೆ ಯಾವ ತರ ಇದೆ ಅಂತ ಹೇಳಿದ್ರೆ, ಒಂದು ಹೆಡ್ ಮಾಸ್ಟರ್ ಸ್ಕೂಲ್ ಮಕ್ಳಿಗೆ ಯಾವ ತರ ಕ್ಲಾಸ್ ತಗೊಂಡ್ರೆ ಮಕ್ಳೆಲ್ಲ ಯಾವ ರೀತಿ ಕೇಳ್ತಾರೋ ಅವ್ರು ಮಾತಾಡ್ತಾ ಇದ್ರೆ ಇಡೀ ಒಂದು ಮನೆ ಕುತ್ಕೊಂಡು ಕೇಳ್ತಿದೆ. ಸೊ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸು. ಅದೇ ರೀತಿ ಒಂದು ಸೀಕ್ರೆಟ್ ಟಾಸ್ಕ್ ಯಾವಾಗ ಪಡ್ಕೊಂಡ್ರು ಗಿಲ್ಲಿ ಅವರು, ಆವಾಗ್ಲಿಂದ ಗಿಲ್ಲಿ ಅವ್ರಿಗಾಗಿರ್ಬೋದು ಕಾವ್ಯ ಅವ್ರಿಗಾಗಿರ್ಬೋದು ಯಾವುದೇ ರೀತಿ ಒಂದು ಮಾತುಕತೆ ಇಲ್ಲ. ಗಿಲ್ಲಿ ಅವರು ಖುದ್ದಾಗಿ ಮಾತಾಡಕ್ಕೆ ಪ್ರಯತ್ನ ಪಟ್ರು ಕಾವ್ಯ ಅವರು ತಲೆ ತಿರ್ಸ್ಕೊಂಡು ಹೋಗ್ತಿದ್ದಾರೆ. ಬಟ್ ಅದು ಇವಾಗ ಏನಾಗಿದೆ ಗೊತ್ತಾ, ಕಾವ್ಯ ಅವರೇ ಗಿಲ್ಲಿ ಅವರ ಮಾತಾಡೋಕೆ ಪ್ರಯತ್ನ ಪಡ್ತಿದ್ದಾರೆ, ಆದ್ರೆ ಇಂಡೈರೆಕ್ಟ್ ಆಗಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಕಾವ್ಯ ಅವ್ರಿಗೆ ತಲೆ ಕೂದಲಿಗೆ ಒಂದು ಬಣ್ಣ ಹಾಕಿದ್ರಲ್ವಾ, ಆ ಬಣ್ಣ ಗೋಲ್ಡ್ ಕಲರ್. ಅದು ತುಂಬಾ ಕಿರಿಕಿರಿ ಆಗ್ತಿದೆ ಅನ್ಕೊಂತೀನಿ, ತುಂಬಾ ಹಿಂಸೆ ಪಡ್ತಿದ್ದಾರೆ. ಪ್ರತಿಯೊಂದು ವಿಚಾರನೂ ನಿಮ್ಗೆ ಕೂಲಂಕುಷವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಯಾರೆಲ್ಲ ನೋಡ್ತಿದ್ರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಮಾಡ್ತಿರುವಂತಹ ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮಗಳಿಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡೋದ್ರಿಂದ ಇದರಲ್ಲಿ ಅಮೌಂಟ್ ಜನರೇಟ್ ಆದ್ರೆ ಸೊ ನನ್ನ ಒಂದು ಕಾರ್ಯಗಳಿಗೆ, ನನ್ನ ಒಂದು ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮಗಳಿಗೆ ಯೂಟಿಲೈಸ್ ಮಾಡ್ಕೊಬಹುದು. ನಾನು ಯಾವ ರೀತಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಐಕಾನ್ ವೆಂಕಿ ಆನ್ಲೈನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗಬಹುದು. ಸೊ ತಡ ಮಾಡಿದ್ರೆ ಲೈವ್ ವಿಚಾರ ಒಳಗಡೆ ಹೋಗ್ಬೇಡ, ಬನ್ನಿ. ಮೊದಲೇದಾಗಿ ಗಿಲ್ಲಿ ತಂಡದವರು ಅಶ್ವಿನಿ ತಂಡದವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ನ ಅಕ್ಸೆಪ್ಟ್ ಮಾಡಿಬಿಟ್ಟು ಅದನ್ನ ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡಿ ಗೆದ್ದಿರೋದು ಅಶ್ವಿನಿ ತಂಡದವರು. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಚಾಲೆಂಜ್ ನ ಅಕ್ಸೆಪ್ಟ್ ಮಾಡೋದು ಬಂದ್ಬಿಟ್ಟು ಮಾಡೋರು. ಸೊ ಲೈವ್ ಅಲ್ಲಿ ಅಷ್ಟು ಕ್ಲಾರಿಟಿ ಆಗಿ ಮಾತ್ರ ತೋರಿಸಿಲ್ಲ. ಮೋಸ್ಟ್ಲಿ ಅದು ಒಂದು ಏರ್ ಕಟ್ ಆಗಿರ್ಬೋದು. ಆ ಏರ್ ಕಟ್ ಫುಲ್ ಗುಂಡೋಡ್ಸ್ಕೊಂಡಿದಾರೋ ಇಲ್ಲಾಂದ್ರೆ ಶಾರ್ಟ್ ಮಾಡಿಸ್ಕೊಂಡಿದಾರೋ ಅದನ್ನ ಮಾತ್ರ ರಿವೀಲ್ ಮಾಡಿಲ್ಲ. ಬಟ್ ಟಾಸ್ಕ್ ಅಲ್ಲಂತೂ ಗೆದ್ದಿರೋದು ಮಾತ್ರ ಸತ್ಯ, ಇದಂತೂ ಹೇಳ್ಬಲ್ಲೆ ನಿಮ್. ನಾನು ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆದ್ರೆ ನೋಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಇನ್ನ ಸ್ವಲ್ಪ ಹೊತ್ತಾದ್ಮೇಲೆ ಲೈವ್ ಅಲ್ಲಿ ಏನಾದ್ರು ತೋರಿಸ್ತಾನೋ ಗೊತ್ತಿಲ್ಲ. ಬಟ್ ನಾನ್ ತುಂಬಾ ಹೊತ್ತು ನೋಡಿದೆ, ಬಟ್ ಏನ್ ಟಾಸ್ಕ್ ಕೊಟ್ಟಿದ್ರ ಅಂತ ರಿವೀಲ್ ಮಾಡಕ್ ಹೋಗಿಲ್ಲ. ಬಟ್ ಟಾಸ್ಕ್ ಅಂತೂ ಗೆದ್ದಿದ್ದಾರೆ, ಇದಂತೂ ನಾನು ಹೇಳ್ಬಲ್ಲೆ, ಇದಂತೂ ಖಂಡಿತ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಆ ಕಾವ್ಯ ಅವ್ರಿಗೆ ತಲೆಗೆ ಒಂದು ಪೇಂಟ್ ಹಾಕಿದ್ರಲ್ವಾ, ಆ ಒಂದು ಕಲರ್ ಹಾಕಿದ್ರಲ್ವಾ, ಗೋಲ್ಡನ್ ಕಲರ್. ಮೋಸ್ಟ್ಲಿ ಅದು ಗೋಲ್ಡ್ ಕಲರ್ ಅನ್ಕೊಂತೀನಿ. ನಮ್ಗೆ ಅವಾಗಲೇ ಒಂದು ಪ್ರೊಮೋ ಕೂಡ ಬಿಟ್ಟಿದ್ರು. ಪ್ರೊಮೋದಲ್ಲಿ ಆಗ್ತಿರೋದನ್ನ ನಾವು ನೋಡ್ತಿದ್ವಿ. ಹಾಕುವಾಗ ಕೂಡ ಸ್ಪಂದನ ಅವರು ನಂದಲ್ಲಿ ನಂದಗೋಪಾಲ್ ಅಂತ ಹೇಳ್ಬಿಟ್ಟು ಕೈ ಇಕ್ತಿದ್ದಾರೆ, ಮಾತಾಡ್ತಿದ್ದಾರೆ. ಸೊ ಉಸ್ತುವಾರಿ ಆಡಳಿತ ಅವ್ರ ಮಾತ್ರ ಇರ್ಬೇಕಂತ ಹೇಳಿರ್ತಾರೆ. ಬಟ್ ಅಶ್ವಿನಿ ಅವರು ಖುದ್ದಾಗಿ ಹಾಕೋವಾಗ ನೋಡ್ಬೋದು ನಾವು. ಮುಂದೆ ಮಾತ್ರ ತಲೆಗೆ ಜಾಸ್ತಿ ಹಾಕಿರ್ತಾರೆ, ಹಿಂದೆ ಹಾಕಿರಲ್ಲ. ಎಲ್ಲರ ಒಂದು ಬುಡಕ್ಕೆ ಹೋಗಿ ತಗ್ಲೋವಾಗ, ತಲೆ ಹೋಗ್ಬಿಟ್ಟು ಸ್ಕಿನ್ ತಗ್ಲೋವಾಗ ಅದು ಮೋಸ್ಟ್ಲಿ ಉರಿ ಆಗ್ತಿದ್ದಂಗಿದೆ. ತುಂಬಾನೇ ಅವರು ಪಾಪ ಹಿಂಸೆ ಪಡ್ತಾ ಇದ್ರು, ನೋಡಕ್ಕಾಗಿಲ್ಲ. ಸೊ ಇದೊಂದು ವಿಚಾರ. ಸೊ ನೆಕ್ಸ್ಟ್ ವಿಚಾರ ಏನು ಅಂತ ಹೇಳಿದ್ರೆ, ರಜತ್ ಅವರು ನಾವು ನೋಡ್ಕೊಬೇಕು. ನಿನ್ನೆ ಆಲ್ಮೋಸ್ಟ್ ಮನೆ ವಿಲನ್ ಯಾರು ಅಂತ ಒಂದು ಟಾಸ್ಕ್ ಕೊಟ್ಟಿರುವಾಗ ನಿನ್ನೆ ಈ ಪಾಯಿಂಟ್ ನಾನು ಡಿಸ್ಕಸ್ ಮಾಡಿದೆ. ನೀವು ನಿನ್ನೆ ಹಾಕಿರುವಂತಹ ಒಂದು ವಿಡಿಯೋಸ್ ಎಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗ್ಬೋದು. ನಿನ್ನೆ ರಜತ್ ಅವ್ರಿಗೆ ಮನೆ ವಿಲನ್ ಅಂತ ಕೊಟ್ಟಿರುವಾಗ ನಿನ್ನೆ ಒಂದು ಟಾಪಿಕ್ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದೆ. ಅದೇನು ಅಂತ ಹೇಳಿದ್ರೆ, 75 ದಿನ 76 ದಿನ ಆಗ್ತಿದೆ. ಬಿಗ್ ಬಾಸ್ ಅವ್ರು ಹೇಳಿರೋದು ಖುದ್ದಾಗಿ ಏನು ಅಂತ ಹೇಳಿದ್ರೆ, ಇಡೀ ನಿಮ್ಮ ಬಿಗ್ ಬಾಸ್ ಜರ್ನಿಯಲ್ಲಿ ನಿಮ್ಗೆ ವಿಲನ್ ಆಗಿರೋದು ಯಾರು ಅಂತ. ಸೊ ರಜತ್ ಅವರು ಚೈತ್ರ ಅವರು ನಿನ್ನೆ ಮೊನ್ನೆ ಬಂದಿರೋದು. ಪ್ರತಿಯೊಬ್ರು ಎತ್ಕೊಂಡ್ಬಿಟ್ಟು ಮೆಜಾರಿಟಿ ಪೀಪಲ್ಸ್ ರಜತ್ ಅವ್ರಿಗೆ ಹಾಕಿದ್ದಾರೆ, ಮತ್ತೆ ಚೈತ್ರ ಅವ್ರಿಗೆ ಹಾಕಿದ್ದಾರೆ. ಅದನ್ನೇ ಕುತ್ಕೊಂಡು ರಜತ್ ಅವರು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಲ್ಲ, ನಿಮ್ಗೆ 76 ದಿನ ಯಾರು ಕಾಣಿಸಿಲ್ವಾ? ನಿನ್ನೆ ಮೊನ್ನೆ ಬಂದಿರುವಂತಹ ನಮ್ಗೆ ಇಷ್ಟು ಪ್ರಯಾರಿಟಿ ಕೊಟ್ಟು ಮೇಲೆ ಗೆದ್ದಿರ್ತೀರಾ, ಅಷ್ಟು ಕ್ವಾಟ್ಲೆ ಕೊಡ್ತಿದಾರೆ ನಮ್ಮಿಬ್ರು ನಿಮ್ಗೆ ಅಂತ ಹೇಳ್ಬಿಟ್ಟು ಅವ್ರು ಮೇಲೆ ಎತ್ಕೊಂತಿದ್ದಾರೆ. ಸೊ ಆ ತರ ಮಾತಾಡ್ತಿರೋವಾಗ ಮನೆಯವರೆಲ್ಲ ಸ್ಪಂದನ ಅವರು, ಸೂರಜ್ ಅವರು, ರಘು ಅವರೆಲ್ಲ ಕುತ್ಕೊಂಡು ಕೇಳ್ತಿರೋದು ನಾವು ನೋಡ್ತಿರ್ಬೋದು. ಸೊ ಅದೇ ಹೇಳ್ತಿರೋದು, ಇರುವಂತಹ ಸ್ಪರ್ಧಿಗಳಿಗೆ ಒಂದು ವಿಚಾರ ಮೈಂಡ್ ಹಾಕೊಂತಿಲ್ಲ. ಏನಾದ್ರೂ ಒಂದು ವಿಲನ್ ಆಗಿರ್ಬೋದು, ಬಿಗ್ ಬಾಸ್ ಅವ್ರು ಏನಾದ್ರು ಕರೆಕ್ಟ್ ಆಗಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಏನಾದ್ರು ಅವ್ರ ಬಾಯಿಂದ ಒಂದು ಮಾತು ಬಂದಿದೆ ಅಂತ ಹೇಳಿದ್ರೆ ಅದು ಬುಡದಿಂದ, ಅದು ಗ್ರೇ ಏರಿಯಾ ಅಂತಾರಲ್ವಾ, ಅಲ್ಲಿಂದ ಆಕ್ಚುಲಿ ಆಲೋಚನೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ಅದು ಬಿಟ್ಬಿಟ್ಟು ನಿನ್ನೆ ಮೊನ್ನೆ ಆಗಿರುವಂತಹ ಒಂದು ಪರ್ಸನಲ್ ಟಾಸ್ಕ್ ನ ನೆನ್ಪಿಟ್ಕೊಂಡು ಇಟ್ಕೊಂಡ್ಬಂದು ಏನ್ ಕೊಟ್ರು ನೆಗೆಟಿವ್ ಕೊಟ್ರೆ ಇವ್ರಿಗೆ ಆಗ್ಬಿಡೋದಂತೆ. ಅದೇನಾದ್ರು ಒಂದು ಪಾಸಿಟಿವ್ ಕೊಟ್ಬಿಟ್ರೆ ಪಕ್ಕದಲ್ಲಿ ಯಾರು ಆ ಸಿಚುವೇಶನ್ಸ್ ಗೆ ಅವ್ರ ಮಧ್ಯೆ ಒಂದು ಬಾಂಡ್ ಇರುತ್ತೋ, ಯಾರು ಚೆನ್ನಾಗಿರ್ತಾರೋ ಮಾತಾಡ್ಕೊಂಡು ಅವ್ರಿಗೆ ಆಗ್ಬಿಡೋದಂತೆ. ಅರ್ಥನೇ ಆಗ್ತಿಲ್ಲ. ಅದು ರಿಲೇಶನ್ಶಿಪ್ ಅಂತ ಹೇಳಿದ್ಮೇಲೆ ಫಸ್ಟ್ ಇಂದ ಯಾವ್ದು ಬಿಲ್ಡ್ ಆಗಿರುತ್ತೋ, ಇಲ್ಲವ್ರಿಗೆ ಯಾವ್ದು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೋ ಅವ್ರಿಗೊಂದು ಬೆಲೆ ಕೊಡ್ಬೇಕು. ಅದ್ ಬಿಟ್ಬಿಟ್ಟು ಆ ಒಂದು ಟಾಸ್ಕ್ ಅಲ್ಲಿ ದಿ ವಿಲನ್ ಅಂತ ಹೇಳ್ಬಿಟ್ಟು ರಜತ್ ಅವ್ರಿಗೆ ಹಾರ ಕೊಟ್ಟಿದ್ದಾರೆ. ಅವ್ರು ಖುದ್ದಾಗಿ ಕ್ಲಾಸ್ ತಗೊಂತಿದ್ರೆ, ಇವರೆಲ್ಲ ಕುತ್ಕೊಂಡು ಕೇಳ್ತಿದ್ದಾರೆ. ಇವ್ರೇನು ಸ್ಪರ್ಧಿಗಳಲ್ವಾ? ನನ್ಗಂತೂ ಇದು ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಕ್ಲಾಸ್ ಟೀಚರ್, ಒಂದು HM ಸ್ಕೂಲಲ್ಲಿ ಮಕ್ಕಳಿಗೆ ಯಾವ ರೀತಿ ಒಂದು ಕ್ಲಾಸ್ ತಗೊಂತಾರೆ, ಕ್ಲಾಸ್ ಮಾಡೋವಾಗ ಯಾವ ರೀತಿ ಒಂದು ಕೈ ಕೊಟ್ಕೊಂಡು ಎಲ್ಲರೂ ಈ ತರ ಊಟ್ಕೊಂಡು ಎಲ್ಲ ಕೇಳ್ತಾರೆ ನೋಡಿ, ಆ ರೀತಿ ಕೇಳ್ತಾ ಇದ್ರು. ಇನ್ನೇನ್ ಹೇಳೋಣ ಅವ್ರಿಗೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರಿಗೆ ಮಾತುಕತೆ ಇಲ್ಲ ಅಲ್ವಾ? ಸೊ ಅದೇ ರೀತಿ ಕಾವ್ಯ ಅವ್ರಿಗೆ ರಘು ಇಟ್ಕೊಂಡು ಮಗ ಪೂರ್ತಿ ಮೇಕಪ್ ಮಾಡ್ತಾರೆ. ಡೆವಿಲ್ ಟಾಸ್ಕ್ ನಡೀತಿದ್ಯಲ್ವಾ, ಅದಕ್ಕೆ ರಿಲೇಟೆಡ್ ಆಗ್ಬಿಟ್ಟು ಮಗಕ್ಕೆ ಒಂದು ಬಣ್ಣ ಬಳಿತಾರೆ, ಒಂದು ಮೇಕಪ್ ಏನೋ ಆಗ್ತಿರ್ತಾರೆ. ಮೇಲೆ ಒಂದು ಕಲರ್, ಕೆಳಗಡೆ ಮಗಕ್ಕೆಲ್ಲನೂ ಒಂದು ಡಿಸೈನ್ ಆಗಿ ಏನೋ ಒಂದು ಮೇಕಪ್ ಆಗ್ತಿರ್ತಾರೆ. ಸ್ಪಂದನ ಅವರು, ರಜತ್ ಅವರು, ಕಾವ್ಯ ಅವರು, ರಘು ಅವರು, ಇವ್ 4 ಜನ ಒಂದು ಹಾಲಲ್ಲಿ ಇರ್ತಾರೆ. ಹಾಲಲ್ಲಿ ಡೈನಿಂಗ್ ಟೇಬಲ್ ಹತ್ರ ಮೇಕಪ್ ಆಗ್ತಿದ್ರೆ ಈ 3 ಜನ ಇಲ್ಲಿರ್ತಾರೆ. ಮಿಗ್ದವ್ರು ಬಂದ್ಬಿಟ್ಟು ಸೂರಜ್ ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಮಾಳವರಾಗಿರ್ಬೋದು,
ಮಾಳೂರ್ ಆಗಿರ್ಬೋದು, ಅದೇ ರೀತಿ ಗಿಲ್ಲಿಯವ್ರು ಆಗಿರ್ಬೋದು, ಆಚೆ ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡು ತುಂಬಾ ಹೊತ್ತು ಮಾತಾಡ್ತಾನೆ ಇರ್ತಾರೆ. ಆಲ್ಮೋಸ್ಟ್ ಲೈವ್ ಅಲ್ಲಿ ಅದನ್ನೇ ಟೆಲಿಕಾಸ್ಟ್ ಆಗ್ತಿತ್ತು. ಯಾವಾಗ ಕಾವ್ಯ ಅವ್ರಿಗೆ ಮೇಕಪ್ ಎಂಡ್ ಆಗುತ್ತೋ, ರಘು ಅವ್ರು ಆಗಿರೋದ್ರ ಎಂಡ್ ಆಗುತ್ತೋ, ಅವ್ರಿಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗಲ್ಲ, ಎದ್ದು ಆಚೆಗೆ ಬಂದ್ಬಿಡ್ತಾರೆ. ಆಚೆಗೆ ಬಂದಿದ್ದೇನೆ ಕೇಳಿ ಗಿಲ್ಲಿ ಅವ್ರು ನೋಡ್ಲಿ, ಏನಾದ್ರು ಕಾಂಪ್ಲಿಮೆಂಟ್ ಕೊಡ್ಲಿ, ಏನಾದ್ರು ಕಾಮೆಂಟ್ ಮಾಡ್ಲಿ ಅಂತ ಮಾತಾಡಬಾರ್ದು ಅಂತ ಇದ್ದಾರೆ. ಬಟ್ ಅವ್ರ ಕೈಲಿ ಆಗ್ತಿಲ್ಲ, ಯಾಕಂದ್ರೆ ಅಷ್ಟು ಕ್ಲೋಸ್ ಬಾಂಡ್ ಅವ್ರದ್ದು. ಅದಕ್ಕೋಸ್ಕರ ಆಚೆಗೆ ಬರ್ತಾರೆ. ಸೊ ಹೋಗ್ಬಿಟ್ಟು ಆ ಲಿಫ್ಟ್ ಇದೆಯಲ್ಲ, ಲಿಫ್ಟ್ ಹತ್ರ ತುಂಬಾ ಹೊತ್ತು ನಿಂತ್ಕೊಂತಾರೆ. ಯಾರೋ ಕೇಳಿದಾಗ ನಾನು ಬಿಸ್ಲಿಗೆ ನಿಂತ್ಕೊಂಡಿದ್ದೀನಿ, ಮೇಕಪ್ ಒಣಗ್ಲಿ ಅಂತ ಹೇಳ್ಬಿಟ್ಟು ಬಿಸಿಲಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ತುಂಬಾ ಹೊತ್ತಲ್ಲೇ ನಿಂತ್ಕೊಂಡಿರ್ತಾರೆ. ಸ್ವಲ್ಪ ಹೊತ್ತ ಸ್ಪಂದನ ಅವ್ರು ಬರ್ತಾರೆ. ಸ್ಪಂದನ ಅವರು ಖುದ್ದಾಗಿ ರಕ್ಷಿತಾ ಪಕ್ಕದಲ್ಲಿ ಗಿಲ್ಲಿ ಅವ್ರು ಇರ್ತಾರೆ. ಗಿಲ್ಲಿ ಅವ್ರನ್ನ ಕೇಳಲ್ಲ, ರಕ್ಷಿತಾ ಅವ್ರನ್ನ ಕೇಳ್ತಾರೆ, ರಕ್ಷಿತಾ ಕಾವ್ಯ ಅವ್ರದ್ದು ಮೇಕಪ್ ಹೆಂಗಿದೆ ಅಂತ. ಸೊ ಅವಾಗ ರಕ್ಷಿತಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತೆ ಗಿಲ್ಲಿ ಅವರು ಗೊತ್ತು ಅವ್ರಿಗೆ ಅವ್ರನ್ನೇ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಸೂಪರ್ ಆಗಿದೆ, ಪೋಸ್ಟ್ ಕೊಡಿ ಸಾಕು, ಕುತ್ಕೊಳ್ಳೋಕೆ ಹೇಳೋ ಬಂದ್ಬಿಟ್ಟು ಅಂತ ಹೇಳ್ತಾರೆ. ಸೊ ಅವ್ರ ಕನ್ವರ್ಸೇಷನ್ ಈ ತರ ನಡೀತಿದೆ. ಸೊ ನೋಡ್ಬೇಕು, ಹೋಗ್ತಾ ಹೋಗ್ತಾ ಎಪಿಸೋಡ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಒಂದು ಲೈವ್ ಅಲ್ಲಿ ಆಗಿರ್ಬೋದು, ಅವ್ರ ಮಾತುಕತೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಯಾವಾಗ ಅವ್ರ ಮಾತುಕತೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಬಿಗ್ ಬಾಸ್ ಅವರು ಕೊಟ್ಟಿರೋದು ಒಂದು ಟಾಸ್ಕ್ ಅಂತ ಹೇಳ್ತಾರೋ, ಸೀಕ್ರೆಟ್ ಟಾಸ್ಕ್ ಅಂತ ರಿವೀಲ್ ಮಾಡ್ತಾರೋ, ಅವಾಗ ಏನಾದ್ರು ಮತ್ತೆ ಅವರ ಒಂದು ಮಾತುಕತೆ ಆಗ್ಬೋದು, ಆ ಒಂದು ಬಾಂಡಿಂಗ್ ಆಗಿರ್ಬೋದು, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ನನಗನ್ಸಿದೆ ಆಕ್ಚುಲಿ. ಸೊ ಇವಾಗ ಬಿಗ್ ಬಾಸ್ ಅವರು ಅದೇನ್ ಟಾಸ್ಕ್ ಕೊಡ್ತಿದಾರೋ, ಡೂ ಆರ್ ಡೇ ಆಗಿರ್ಬೋದು, ಇಲ್ಲ ಅಂತ ಎಸ್ ಆರ್ ನೋ ಒಂದು ಟಾಸ್ಕ್ ಆಗಿರ್ಬೋದು, ಸೊ 2 ಟಾಸ್ಕ್ ನ ಗೆದ್ಬಿಟ್ಟು ಮುನ್ನಡೆಯಲ್ಲಿರುವುದು ಗಿಲ್ಲಿ ಅವರು. ಅದೇ ರೀತಿ ಒಂದು ಟಾಸ್ಕ್ ಗೆದ್ದಿರೋದು ಅಶ್ವಿನಿ ಗೌಡ ಅವರು. ಮೋಸ್ಟ್ಲಿ ಇಲ್ಲಿಗೆ ನಿಲ್ಲಲ್ಲ ಅದು. ಸೊ ಪ್ರತಿಯೊಬ್ಬರು ಆ ಒಂದು ಆಕ್ಟಿವಿಟಿ ರೂಮ್ಗೆ ಕಳೆದ್ಬಿಟ್ಟು, ಸೊ ಏನಾದ್ರು ಒಂದು ಟಾಸ್ಕ್ ಕೊಡ್ತಾರೆ, ಯಾವ್ದೋ ಒಂದು ಚಾಲೆಂಜ್ ಕೊಡ್ತಾರೆ, ಯಾರು ಅಕ್ಸೆಪ್ಟ್ ಮಾಡೋ ಒಂದು ಮನಸ್ಥಿತಿ ಇದ್ದಾಗ ಬೇಗ ಹೋಗ್ಬಿಟ್ಟು ಆ ಬೆಲ್ ನ ಪ್ರೆಸ್ ಮಾಡ್ಬೇಕು, ಅವರು ಅರ್ಹತೆ ಪಡಿತಾರೆ. ಸೊ ಆ ಒಂದು ಪ್ರೋಸೆಸ್ ಅಲ್ಲಿ ಇದುವರೆಗೂ ಮುನ್ನಡೆಯಲ್ಲಿರೋದು ಗಿಲ್ಲಿ ಅವರು. 1 ಪಾಯಿಂಟ್ ತಗೊಂಡಿರೋದು ಅಶ್ವಿನಿ ಗೌಡ ಅವರು. ಆ ಮಾಡುವುದು ಅಷ್ಟು ಕ್ಲಾರಿಟಿ ಗೊತ್ತಾಗಿಲ್ಲ. ಮೋಸ್ಟ್ಲಿ ಆಲ್ಮೋಸ್ಟ್ ಒಂದು ಏರ್ ಕಟಿಂಗ್ ಇರುತ್ತೆ ಅನ್ಕೊಂತಿದ್ದೀನಿ. ಆ ಏನ್ ಶಾರ್ಟ್ ಆಗಿ ಕಟ್ ಮಾಡಿದ್ರು, ಇಲ್ಲ ಅಂತ ಹೇಳಿದ್ರೆ ಗುಂಡ್ ಮಾಡಿದ್ರು, ಅದಂತೂ ಗೊತ್ತಿಲ್ಲ, ಕ್ಷಮಿಸಿ. ಬಟ್ ಗೆದ್ದಿರೋದಂತೂ ಸತ್ಯ, ನಾನು ಇದು ಮಾತ್ರ ಹೇಳಬಲ್ಲೆ ನಿಮ್ಗೆ. ಸೊ ಇದು ಇಲ್ಲಿವರೆಗೂ ಲೈವ್ ಅಲ್ಲಿ ನಡೆದಿರುವಂತಹ ಕೆಲವೊಂದು ಬಿಸಿ ವಿಚಾರಗಳು. ಸೊ ಎಲ್ಲರೂ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅದ್ರಲ್ಲಿ ಜನರೇಟ್ ಆಗೋ ದುಡ್ಡು ನಾನು ಡೆಫಿನೆಟ್ಲಿ ನನ್ನ ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬಳಕೆ ಮಾಡ್ಕೊಂತೀನಿ ಅಂತ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಸೊ ಇದು ಇವತ್ತಿನ ವಿಚಾರ. ಸಿಗೋಣ ಇಷ್ಟರಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್. ಮತ್ತೆ ಕೊನೆಯಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ. ಸೊ ಆ ವಿಡಿಯೋ ಒಬ್ಬ ತಾತ ಮಾತಾಡಿದ್ದಾರೆ, ಯಾವ್ದ್ರ ಬಗ್ಗೆ ಮಾತಾಡಿದ್ದಾರೆ, ಯಾಕೆ ಮಾತಾಡಿದ್ದಾರೆ, ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸ್ಕೊಡಿ. ಸೊ ಸಿಗೋಣ ಇಷ್ಟರಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕನ್ನಡದ ಹುಡುಗ ಬಿಗ್ ಬಾಸ್ಗೆ ಹೋಗವನೆ ಅಂದರೆ, ಬಿಗ್ ಬಾಸ್ ಗಿಲ್ಲಿ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಬೀಗ ಹಾಕೊಂಡು ಯಾವತ್ತೋ ಬರಬೇಕಾಯ್ತು. ಜನ ಅಭಿಮಾನಿಗಳು ಯಾರೂ ನೋಡ್ತಿಲ್ಲ, ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಪಾಪ ಅವನಿಗೆ. ಆದರೂ ಅವನು ಮುದ್ದೆ ತಿಂದ ಗೌಡ, ಕರ್ನಾಟಕದ ಹುಡುಗ ಗೌಡ, ಮಂಡ್ಯದಲ್ಲಿ ಗೌಡ, ಭಾಳ ಟಾರ್ಚರ್ ತಕ್ಕ ಹೊಡಿತಾವ ವಾಪಸ್. ಆ ಥರ ಬಿಗ್ ಬಾಸಲ್ಲಿ ಗಿಲ್ಲಿ ಅಂತವ್ರಿಲ್ಲ ಅಂದಿದ್ರೆ ಯಾವಲ್ಲ ಮುಚ್ಕೊಂಡು ಬೀಗ ಹಾಕೊಂಡು ಬರಬೇಕಾಯ್ತು. ಜನ ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ. ಆದರೆ ಫಿಲಮ್ ಮೇಲೆ ಮಾಡಿದಾರಲ್ಲ ಕಾಮಿಡಿ, ಅದಕ್ಕಿಂತನೂ ಬಿಗ್ ಬಾಸ್ಗಿಂತನೂ ಫಿಲಮ್ ಮೇಲೆ ಸೂಪರ್ ಮಾಡಿದಾನೆ. ಸೂಪರ್ ಸ್ಟಾರ್ ಗಿಲ್ಲಿ ಅಂತ, ಚಾಲೆಂಜರ್ ಸ್ಟಾರ್.